ಅವತ್ತು ರಾತ್ರಿ ಏನು ರಾಜ್ಕುಮಾರ್ ಅಪಹರಣ ಆಗಿದೆ 2000 ಇಸ್ವಿ ಜುಲೈ 30 ರಾತ್ರಿ ಆ ಕಿಡ್ನಾಪ್ ಆದ ನಂತರ ಪೂರ್ವಯುತವಾಗಿ ವೀರಪ್ಪನ್ನು ಅಲ್ಲಿ ತಾಳವಾಡಿ ಗಾಜನೂರು ಅಕ್ಕಪಕ್ಕ ಇದ್ದಾವೆ ಅಲ್ಲಿ ಎಲ್ಲ ಫೋನ್ ಲೈನ್ಗಳನ್ನು ಕಟ್ ಮಾಡಿಸ್ಬಿಟ್ಟಿದ್ದು ಮುಂಚೆನೇ ಕಟ್ ಮಾಡಿಬಿಟ್ಟಿದ್ರು. ಬೆಳಗಿನ ಜಾವ 4:30 ಇರಬೇಕು ಅವಾಗ, ಅಷ್ಟೇ 4:30. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು, ಸರ್ ನಮಸ್ಕಾರ ಸರ್, ಏನು ವಿಷಯ ಅಂತ ಹೇಳಿದೆ. ಯಾರಾದರೆ ವೀರಪ್ಪನ್ನು ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ, ನೀವು ತಕ್ಷಣ ಗಾಜನೂರ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ, ಆತ್ಮೀಯ ಗೆಳೆಯರಿಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಚಾಮರಾಜನಗರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿದ್ದೀನಿ. ಪತ್ರಕರ್ತರ ಭವನಕ್ಕೆ ನಂದಿನಿ ಏನಕ್ಕೆ ಬಂದರು ಅಂದ್ಕೊಂಡ್ರೆ, ಹೌದು, ಒಂದು ರೋಚಕ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ಹೊರಟಿದ್ದೀವಿ. ಅದೇ ವೀರಪ್ಪನ್, ನರಹಂತಕ. ವೀರಪ್ಪನ ಹೆಸರು ಕೇಳಿದರೆ ಚಾಮರಾಜನಗರ ಜಿಲ್ಲೆಯಲ್ಲ, ಕರ್ನಾಟಕದಲ್ಲಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಅವನ ಬಗ್ಗೆ ಭಯ ಅಂದರೆ ಭಯ ಇತ್ತು. ಯಾಕೆ ಅಂತ ಹೇಳಿದರೆ, ಅವ್ರು ಎಷ್ಟು ಜನನ ಕೊಲೆ ಮಾಡಿದ್ದು, ಪೊಲೀಸರಿಂದ ಇಡ್ಬೋದು, ಸೋಲಿಗರಿಂದ ಇರ್ಬೋದು, ಜನಸಾಮಾನ್ಯರಿಂದ ಹಿಡಿದು ಅಫಿಷಿಯಲ್ ಪೊಲೀಸ್ ಆಫೀಸರ್ವರೆಗೂ ಕೂಡ ಕೊಲೆ ಮಾಡಿರೋ. ಅದ್ರ ಜೊತೆಗೆ ನಿಮ್ಮೆಲ್ಲ ನೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದ್ದು, ಕಿಡ್ನಾಪ್ ಮಾಡಿದ್ದು ವೀರಪ್ಪನ್. ಆವಾಗಿನ ಕಾಲದಲ್ಲಿ ಎಷ್ಟು ಸುದ್ದಿ ಆಗಿತ್ತು ಅಂದರೆ, ಫಸ್ಟ್ ಟೈಮ್ ಅಪಹರಣ ಸುದ್ದಿ ಅಂದರೆ ರಾಜ್ಕುಮಾರ್ ಕಿಡ್ನಾಪ್ ಆದರು ಅಂತ ಹೇಳಿ ಸುದ್ದಿ ಮಾಡಿದ್ದ ಜರ್ನಲಿಸ್ಟ್ ಇವರೇ, ಚಾಮರಾಜನಗರ ಜಿಲ್ಲೆಯವರು. ಇವ್ರ ಹೆಸರು ಬನಶಂಕರಿ ಆರಾಧ್ಯ. ಆಂದೋಲನ ಪತ್ರಿಕೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಇವಾಗ ಉದಯವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ವೀರಪ್ಪನ ಅವರ ಕಾಲದಲ್ಲಿ ವರದಿ ಮಾಡಿದ್ದು ಹೇಗಿತ್ತು, ಯಾವ ರೀತಿ ರೋಚಕ ಸಂಗತಿಗಳಿತ್ತು, ಮತ್ತು ರಾಜ್ಕುಮಾರ್ ಅಪಹರಣ ಮಾಡಿದ್ದು ಹೇಗೆ, ಯಾವ ರೀತಿ ನಿಮಗೆ ಗೊತ್ತಾಯಿತು ಅಂತ ಕೆಲವೊಂದು ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ಅಂದರೆ ಸ್ನೇಹಿತರಿಗೆ ಬಿಚ್ಚಿಡುವಂಥ ಸಂದರ್ಭ. ಅದೃಷ್ಟವಶಾತ್ ಇವಾಗ ಪತ್ರಕರ್ತರ ಸಂಘಕ್ಕೆ ನಾವು ಬಂದಾಗ ಡೈರೆಕ್ಟಾಗಿ ಸಿಕ್ಕಿದ್ರು, ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಬನ್ನಿ ಹಾಗಾದರೆ ವೀರಪ್ಪನ ರೋಚಕ ಸಂಗತಿಗಳನ್ನ ನಾವು ನಿಮ್ಮ ಮುಂದೆ ಇವತ್ತು ಹೇಳಕೊಟ್ಟಿದ್ದೀವಿ. ನಮಸ್ಕಾರ. ಎಷ್ಟು ವರ್ಷ ಆಂದೋಲನದ ಕೆಲಸ ಮಾಡಿದ್ರಿ? ಮೇಡಮ್, ನಾನು ಆಂದೋಲನದಲ್ಲಿ ಒಟ್ಟು 7 ವರ್ಷ ಕೆಲಸ ಮಾಡಿದ್ದೆ. 1997 ಮೇ 7 ನಾನು ಆಂದೋಲನದಲ್ಲಿ ಕೆಲಸಕ್ಕೆ ಸೇರಿದ್ದು. ಅಲ್ಲಿಂದ 7 ವರ್ಷಗಳ ಕಾಲ ಕೆಲಸ ಮಾಡಿದೆ. ಅಂದರೆ ಈ ವರ್ಷಕ್ಕೆ ನಾನು ನನ್ನ ಪತ್ರಿಕೋದ್ಯಮ ಶುರು ಮಾಡಿದ್ದು ಕೂಡ ಆಂದೋಲನ ಮುಖಾಂತರನೇ. ಅಂದರೆ ಆಂದೋಲನದಲ್ಲಿ ನನ್ನ ಮೊದಲ ಹುದ್ದೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇದುವರೆಗೆ ಈಗ ನಾನು ಒಟ್ಟು 25 ವರ್ಷ ಈ ವರ್ಷಕ್ಕೆ. 25 ವರ್ಷ, ಕಂಗ್ರ್ಯಾಚುಲೇಷನ್ ಸರ್. ಈ ವರ್ಷಕ್ಕೆ 25 ವರ್ಷ ಅಂತ ಹೇಳಿ. 25 ವರ್ಷ, ಮೇ 7ಕ್ಕೆ 25 ವರ್ಷ ಆಯಿತು. 25 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ್ದು 26ನೇ ವರ್ಷ. ಹಾಗಾಗಿ ನನ್ನ ಪತ್ರಿಕೋದ್ಯಮ ಜರ್ನಿಯ ಒಂದು 25 ವರ್ಷ ಆಗಿರೋ ಸಂದರ್ಭದಲ್ಲಿ ಈ ಥರ ಮಾತನಾಡೋದಕ್ಕೆ ನನಗೂ ಕೂಡ ಸಂತೋಷ ಆಗ್ತಾಯಿದೆ. ನೀವು ಸಿಕ್ಕಿರೋದು ನಮಗೆ ಸಂತೋಷ ಸರ್. ಹಾಂ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಫಸ್ಟ್ ಟೈಮ್ ರಾಜ್ಕುಮಾರ್ ಕಿಡ್ನಾಪ್ ಆದರು ಕರ್ನಾಟಕದಲ್ಲಿ ಅಂತ ರೋಚಕ ಸುದ್ದಿಯನ್ನು ಪತ್ರಿಕೆ ಮೂಲಕ ಬಿತ್ತರಿಸಿದ್ದು ನೀವೇ ಫಸ್ಟ್. ಹೌದು ಮೇಡಮ್, ಖಂಡಿತ. ಹೇಗೆ ಗೊತ್ತಾಯಿತು ನಿಮಗೆ? ಮೇಡಮ್, ಏನಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರಮುಖವಾದ ಕಾರಣ ಇದೆ. ಆಂದೋಲನ ಪತ್ರಿಕೆಯ ಒಂದು ಸಂಪಾದಕರಾದಂಥ ರಾಜಶೇಖರ ಕೋಟಿ ಇದ್ದಾರಲ್ಲ, ರಾಜಶೇಖರ ಕೋಟಿಯವರು ಶಕ್ತಿಧಾಮ ಇದೆಯಲ್ಲ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಸ್ಥಾಪನೆ ಮಾಡಿದಂಥ ಮೈಸೂರಿನ ಶಕ್ತಿಧಾಮ ಟ್ರಸ್ಟ್ ಇದೆಯಲ್ಲ, ಏನು ಅಬಲ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಮಾಡುವಂಥ ಒಂದು ಕೇಂದ್ರ, ಅದು ಶಕ್ತಿಧಾಮ. ಅದಕ್ಕೋಸ್ಕರ ಪೊಲೀಸ್ ಅಧಿಕಾರಿ ಕೆಂಪಯ್ಯನವರು, ಪಾರ್ವತಮ್ಮ ರಾಜ್ಕುಮಾರ್ ಇವೆಲ್ಲ ಸೇರಿ ಒಂದು ಶಕ್ತಿಧಾಮವನ್ನು ಸ್ಥಾಪನೆ ಮಾಡಿದರು. ಆ ಶಕ್ತಿಧಾಮದ ಟ್ರಸ್ಟಿಗಳಲ್ಲಿ ಒಬ್ಬರು ರಾಜಶೇಖರ ಕೋಟಿಯವರು. ಆ ಟ್ರಸ್ಟಿ ಆದ ಕಾರಣದಿಂದ ಪಾರ್ವತಮ್ಮ ಅವರಿಗೆ ಕೋಟಿಯವರು ಚೆನ್ನಾಗಿ ಪರಿಚಯ ಇದ್ದರು. ಅವತ್ತು ರಾತ್ರಿ ಏನು ರಾಜ್ಕುಮಾರ್ ಅಪಹರಣ ಆಗಿದೆ 2000 ಇಸ್ವಿ ಜುಲೈ 30 ರಾತ್ರಿ ಆ ಕಿಡ್ನಾಪ್ ಆದ ನಂತರ ಪೂರ್ವಯುತವಾಗಿ ವೀರಪ್ಪನ್ನು ಅಲ್ಲಿ ತಾಳವಾಡಿ ಗಾಜನೂರು ಅಕ್ಕಪಕ್ಕ ಇದ್ದಾವೆ ಅಲ್ಲಿ ಎಲ್ಲ ಫೋನ್ ಲೈನ್ಗಳನ್ನು ಕಟ್ ಮಾಡಿಸ್ಬಿಟ್ಟಿದ್ದು, ಮುಂಚೆನೇ ಕಟ್ ಮಾಡಿಬಿಟ್ಟಿದ್ರು. ಫೋನು ವೀರಪ್ಪನೇ ಕಟ್ ಮಾಡಿರೋದು, ಅವರೇ ಕಟ್ ಮಾಡಿರೋ. ಅದರ ನಂತರ ಹೇಳ್ತೇನೆ. ಆ ಸಂದರ್ಭದಲ್ಲಿ ಅವರಿಗೆ ರಾಜ್ಕುಮಾರ್ ಕಿಡ್ನಾಪ್ ಆದ ನಂತರ ಅವನು ವೀರಪ್ಪನು ಕ್ಯಾಸೆಟ್ನ ಕರ್ನಾಟಕ ಗೌರ್ಮೆಂಟ್ ಕೊಡಿ ಅಂತ ಒಂದು ಕ್ಯಾಸೆಟ್ ಕೊಟ್ಟಿದ್ದ. ಆ ಕ್ಯಾಸೆಟ್ನ ತಲುಪಿಸೋದಕ್ಕೆ ಅವರು ಚಾಮರಾಜನಗರಕ್ಕೆ ಬಂದೇ ಫೋನ್ ಮಾಡಬೇಕಾಗಿರುತ್ತೆ. ಒಂದು ನಿಮಿಷ, ಅದೆಲ್ಲ ನಾನು ಹೇಳ್ತೀನಿ. ಏನಂತ ಹೇಳಿದ್ರೆ,
ಅವರು ಆ ವಿಷಯನ ಕಿಡ್ನ್ಯಾಪ್ ಆಗಿರೋ ವಿಷಯನ ಪಾರ್ವತಮ್ಮನವರು ಬೇರೆಯವ್ರಿಗೆ ಹೇಳ್ಕೊಳ್ಳೋಕ್ಕೂ ಕೂಡ ಗಾಜನೂರಲ್ಲಿ ಫೋನ್ ಇರಲಿಲ್ಲ. ಹಾಗಾಗಿ ಕಾರ್ ಹತ್ಕೊಂಡು ಚಾಮರಾಜನಗರಕ್ಕೆ ಬರ್ತಾರೆ. ಹಾಂ, ಗಾಜನೂರಿಂದ ಚಾಮರಾಜನಗರಕ್ಕೆ ಬಂದಾಗ ಬಂದು ಅವ್ರ ಮನೆಯವ್ರಿಗೆ ವಿಷಯ ತಿಳಿಸಿ ನಂತರ ರಾಜಶೇಖರ್ ಕೋಟಿಯವ್ರಿಗೆ ಹೇಳ್ತಾರೆ, ಈ ಥರದ್ದು ಒಂದು ಇದಾಗಿದೆ, ರಾಜ್ಕುಮಾರ್ ಕಿಡ್ನ್ಯಾಪ್ ಆಗಿಬಿಟ್ಟಿದ್ದಾರೆ, ನೀವು ಯಾರ ಜೊತೆಗಾದರೂ ಮಾತಾಡಿ. ಯಾಕಂದರೆ ಇವರು ಪತ್ರಿಕೆ ಸಂಪಾದಕರಲ್ಲ. ಮತ್ತು ಆಂದೋಲನ ಪತ್ರಿಕೆಯಲ್ಲಿ ವೀರಪ್ಪನ ವರದಿಗಳು ತುಂಬ ಚೆನ್ನಾಗಿ ಬರ್ತಿತ್ತು. ಅದು ಮತ್ತು ಈ ಒಡನಾಟ ಇವೆಲ್ಲ ಇರೋದ್ರಿಂದ ಅವ್ರು ರಾಜಶೇಖರ್ ಕೋಟಿಯವ್ರಿಗೆ ವಿಷಯ ತಿಳಿಸಿದ್ದಾರೆ. ರಾಜಶೇಖರ್ ಕೋಟಿಯವ್ರಿಗೆ ಮಧ್ಯರಾತ್ರಿನೋ ಏನೋ ವಿಷಯ ಗೊತ್ತಾಗಿದೆ. ಅವರು ಇನ್ನೂ ಪತ್ರಿಕೆ ಹಚ್ಕೋಗಿತ್ತು. ಇನ್ನೇನು ಅವ್ರೇನು ಮಾಡಿದ್ದಾರೆ, 5 ಗಂಟೆವರೆಗೆ ಕಾದಿದ್ದಾರೆ. 5 ಗಂಟೆಗೆ ನನಗೆ ಫೋನ್ ಮಾಡಿದ್ರು. ನಾನು ಆಗ ನಮ್ಮ ಶ್ರೀಮತಿಯ ಮನೆಯಲ್ಲಿ ಇದ್ದೆ ಅವತ್ತು ರಾತ್ರಿ. ಅಲ್ಲಿಯ ಫೋನ್ಗೆ ಅವರು ಕರೆ ಮಾಡಿದ್ರು, ಕೋಟಿಯವರು ಫೋನ್ ಮಾಡಿದಾಗ ಬೆಳಗಿನ ಜಾವ 4:30 ಇರಬೇಕು ಅವಾಗ, ಅಷ್ಟೇ 4:30. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು, ಸರ್ ನಮಸ್ಕಾರ ಸರ್, ಏನು ವಿಷಯ ಅಂತ ಹೇಳಿದೆ. ಯಾರಾದರೆ ವೀರಪ್ಪನು ರಾಜ್ಕುಮಾರ್ ಅವ್ರನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾನೆ, ನೀವು ತಕ್ಷಣ ಗಾಜನೂರ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಆಗ ನಮ್ಮ ಫೋಟೋಗ್ರಾಫರ್ ಬಂದು ವೆಂಕಟರಾಮ್ ಅಂತೇಳಿ, CR ವೆಂಕಟರಾಮ್ ಅಂತ, ಅವ್ರನ್ನ ಕರ್ಕೊಂಡು ನೀವು ಗಾಜನೂರ್ಗೆ ಹೋಗಿ ಅಂತ ಹೇಳಿದ್ರು. ನಂತರ ವೆಂಕಟರಾಮ್ ಅವ್ರಿಗೂ ಕರೆ ಮಾಡಿದರು ಕೋಟಿಯವರು, ಈ ಥರ ರಾಜ್ಕುಮಾರ್ ಕಿಡ್ನ್ಯಾಪ್ ಆಗಿದೆ, ವೀರಪ್ಪನ್ ಕಿಡ್ನ್ಯಾಪ್ ಮಾಡಿದ್ದಾನೆ, ಯಾರಾದರೂ ನೀವಿಬ್ಬರು ಕೂಡ ಗಾಜನೂರ್ಗೆ ಹೋಗಿ ಅಂತ ಹೇಳಿದ್ರು. ಆಗ ನಮಗೆ ಆ ವಿಷಯ ಕೇಳಿದಾಗ ನಾನು ತುಂಬ ಆಘಾತಕ್ಕೆ ಒಳಗಾದೆ. ಯಾಕೆಂತಂದರೆ ಶಾಕ್ ವಿಷಯ ಅದು. ರಾಜ್ಕುಮಾರ್ ಅವರು ಇಡೀ ಕರ್ನಾಟಕದ ಒಂದು ಪ್ರತಿನಿಧಿ ಅವರು. ಅಂದರೆ ರಾಜ್ಕುಮಾರ್ ಅಂದರೆ ಕರ್ನಾಟಕ, ರಾಜ್ಕುಮಾರ್ ಅಂದರೆ ಕನ್ನಡಿಗರ ಒಬ್ಬ ಜನಪ್ರತಿನಿಧಿ, ಕನ್ನಡಿಗರ ಪ್ರತಿನಿಧಿ, ಸಾಂಸ್ಕೃತಿಕ ರಾಯಭಾರಿ ಅಂಥ ಒಬ್ಬ ಮಹಾನ್ ನಟನನ್ನು ಇನ್ನೊಬ್ಬ ಕುಖ್ಯಾತ ನರಹಂತಕ ಅವನು. ಇಡೀ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದ ಒಂದು ಸಮಾಜಘಾತುಕ ಶಕ್ತಿಗಳಿದಾವಲ್ಲ, ಕೆಲವು ಫೇಮಸ್ ಆಗಿದ್ರಲ್ಲ, ಅದರಲ್ಲಿ ತುಂಬ ಕುಖ್ಯಾತಿಯಾಗಿದ್ದವನು ವೀರಪ್ಪನು. ಅಂಥ ಒಬ್ಬ ಕುಖ್ಯಾತಿಯಾಗಿರೋ ವ್ಯಕ್ತಿ, ತುಂಬ ಕುಖ್ಯಾತಿಯಾದ ಒಬ್ಬ ವ್ಯಕ್ತಿ, ತುಂಬ ಪ್ರಖ್ಯಾತನಾದ ಒಬ್ಬ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡ್ತಾನೆ. ಆ ವಿಷಯವನ್ನು ಮೊದಲ ಬಾರಿ ಕೇಳಿದಾಗ ನಮಗೆ ಹೇಗೆ, ಈಗ ನಾನು ಒಬ್ಬ ಸಾಮಾನ್ಯ ವರದಿಗಾರ, ಚಾಮರಾಜನಗರ ಜಿಲ್ಲಾ ವರದಿಗಾರ, ಮಾಮೂಲಿ ನಾವು ಇಲ್ಲಿ ರಾಜಕೀಯ ಸುದ್ದಿಗಳನ್ನೋ ಅಥವಾ ಇನ್ನೇನೋ ವರದಿ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತೀವಿ. ಅಂಥ ಒಬ್ಬ ವರದಿಗಾರನಿಗೆ ಇಡೀ ನಾಡನ್ನೇ ತಲ್ಲಣಗೊಳಿಸುವಂಥ ಒಂದು ವಿಷಯ ಮೊದಲ ಬಾರಿ ತಿಳಿದಾಗ ಹೇಗಾಗಿರ್ಬೇಡ, ನನಗೆ ಶಾಕ್ ಆಯಿತು, ತುಂಬ ಶಾಕ್ ಆಯಿತು. ಮಾರ್ನಿಂಗ್ 4:30ಗೆ ವಿಷಯ ಗೊತ್ತಾಯಿತು. ತಕ್ಷಣ ನಾನು ಆವಾಗ ಪಾರ್ವತಮ್ಮನವರು ಬೇರೆ ಯಾವ ಪತ್ರಿಕೆಗೂ ಹೋಗಿಲ್ಲ, ಡೈರೆಕ್ಟಾಗಿ ಆಂದೋಲನಕ್ಕೆ ಫೋನ್ ಮಾಡಿದ್ದಾರೆ. ಆಮೇಲೆ ನಾನು ಏನು ಮಾಡಿದೆ, ಅಂದರೆ ಇಲ್ಲಿ ಚಾಮರಾಜನಗರದಲ್ಲಿ ಅವಾಗೆಲ್ಲ ಲ್ಯಾಂಡ್ಲೈನ್ ಇದಿರಲಿಲ್ಲ, ಏನೋ ಮೊಬೈಲ್ ಫೋನ್ಗಳಿರಲಿಲ್ಲ, ಲ್ಯಾಂಡ್ಲೈನ್ ಮಾತ್ರ. ಇಲ್ಲಿ ಪುಟ್ಟಮಲ್ಲಪ್ಪ ಅವರು ಅಂತ ಇದ್ರು, ಅವ್ರದ್ದೊಂದು STD ಇತ್ತು. ಆ STDಗೆ ಬಂದು ಪಾರ್ವತಮ್ಮ ಅವರು ಗಾಬರಿಯಾಗಿ ಫೋನ್ ಮಾಡಿದ್ದಾರೆ ಅವತ್ತು ರಾತ್ರಿ. ಈ ರೀತಿ ರಾಜ್ಕುಮಾರ್ ಕಿಡ್ನ್ಯಾಪ್ ಆಗಿಬಿಟ್ಟಿದೆ, ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ನನಗೊಂದು ಕ್ಯಾಸೆಟ್ ಕೊಟ್ಟಿದ್ದಾರೆ, ಅದನ್ನು ತಲುಪಿಸ್ಬೇಕು, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಅಂತ ಕೋಟಿಯವ್ರಿಗೆ ವಿಷಯ ತಿಳಿಸಿದ್ರು. ಈ ಚಾಮರಾಜನಗರದಲ್ಲೇ STD ಪಚ್ಚಪ್ಪ ಸರ್ಕಲ್ ಅಂತ ಇಲ್ಲಿದೆಯಲ್ಲ, ಪಚ್ಚಪ್ಪ ಸರ್ಕಲ್ ಅಲ್ಲೇ ಆ STD ಬೂತ್ ಇದೆ. ಬಂದು ಮಾಡಿದ್ದಾರೆ. ಏನ್ ಗಾಜನೂರಿಂದ ಚಾಮರಾಜನಗರ ಒಂದು 20 ಕಿಲೋಮೀಟರ್, ಒಂದು 22-23 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬಂದು ವಿಷಯ ತಿಳಿಸಿದ್ದಾರೆ. ಮತ್ತೆ ಮನೆಯಲ್ಲಿ ಎಲ್ಲರೂ, ಆಮೇಲೆ ನಾನು ಅವತ್ತು 4:15 ವಿಷಯ ಗೊತ್ತಾದ ತಕ್ಷಣನೇ ಏನು ಮಾಡಿದೆ, ಆಮೇಲೆ ಕೋಟಿಯವರು ಬೇಗ ನೀವು ಗಾಜನೂರ್ಗೆ ಹೋಗಿ ವರದಿ ತಯಾರಿಸಿ ಆದಷ್ಟು ಬೇಗ ಕೊಡಬೇಕು, ಯಾಕೆಂದರೆ ನಾವು ಈ ಸುದ್ದಿನ ಪ್ರಕಟ ಮಾಡಬೇಕು ಇವತ್ತೇ ಬೆಳಿಗ್ಗೆನೆ. ಅಂದರೆ ಅವತ್ತಿನ ಪೇಪರ್ ಬಂದ್ಬಿಟ್ಟಿದೆ ರಾತ್ರಿ ಪ್ರಿಂಟ್ ಆಗಿ, ಆದರೆ ಮತ್ತೆ ಸ್ಪೆಷಲ್ ಇಶ್ಯೂ ತರಬೇಕು ಅಂತ. ಹಾಗಾಗಿ ನೀವು ಆದಷ್ಟು ಬೇಗ ಹೋಗಿ ಅಲ್ಲಿಗೆ ಸ್ಪಾಟ್ಗೆ ಹೋಗಿ ವಿಷಯ ಕೊಡಿ ಅಂತ ಹೇಳಿದ್ರು. ನಾನು ಎಲ್ಲ ನನ್ನ ಪ್ರಾತಃವಿಧಿಗಳನ್ನ ಪೂರೈಸಿ ಒಂದು 5 ಗಂಟೆಗೆ ನಮ್ಮ ಮುಖಕ್ಕೆಲ್ಲ ತೊಳ್ಕೊಂಡು ಇಲ್ಲಿಂದ ಒಂದು 4:45 ಅಷ್ಟೊತ್ತಿಗೆ ನಾನು ನಮ್ಮ ಫೋಟೋಗ್ರಾಫರ್ ವೆಂಕಟರಾಮ್ ಇಬ್ಬರು ಕೂಡ ಹೊರಟ್ವಿ. ಒಂದು ಸ್ವಲ್ಪ ನಸುಗತ್ತಲೆ ಆಗ ಒಂದು 5 ಗಂಟೆ ಆಗಿತ್ತು. ದಾರಿನಲ್ಲಿ ಹೋಗ್ತಾ ಇದ್ರೆ ಒಂದು 5 ಅವಾಗ ತಾನೇ ಬೆಳಕು ಹರಿತಾ ಇದೆ. ಜನ ಅವರ ಹಳ್ಳಿಗಳು ಸಿಗ್ತವೆ ಅಲ್ಲಿ ಯಾರಿಗೂ ಕೂಡ ವಿಷಯ ಗೊತ್ತಿಲ್ಲ, ಕೇಳಂಗೂ ಇಲ್ಲ. ಸುಮ್ಮನೆ ಹೋಗ್ತಾ ಇದೀವಿ ಗಾಡಿನಲ್ಲಿ. ಅಲ್ಲಿ ಯಾರಾದರೂ ಜನ ಹೋಗ್ತಾ ಇದ್ರೆ ನಸು ಬೆಳಕಲ್ಲಿ ಈಗ ಎಲ್ಲರೂ ಆರಾಮಾಗಿ ಓಡಾಡ್ತಾ ಇದ್ದಾರೆ. ರಾಜ್ಕುಮಾರ್ ಕಿಡ್ನಾಪ್ ಆಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಾದರೆ ಏನಾಗ್ಬೋದು ನೋಡಿ ಅಂತ ನಾನು ಮಾತಾಡ್ಕೊಂಡು ಹೋದಾಗ
ನೆಕ್ಸ್ಟು ನಾವು ಗಾಜ್ನೂರ್ಗೆ ಹೋಗ್ತೀವಿ. ಗಾಜ್ನೂರಲ್ಲಿ ರಾಜ್ಕುಮಾರ್ ಮನೆ ಮುಂದೆ ನಿಂತ್ಕೋತೀವಿ. ರಾಜ್ಕುಮಾರ್ ಮನೆ ಮುಂದೆ ನಿಂತರೆ ಅಲ್ಲಿ ಯಾರಿಗೂ ವಿಷಯ ಗೊತ್ತಿಲ್ಲ. ರಾಜ್ಕುಮಾರ್ ಮನೆಯ ಸುತ್ತ ಕಬ್ಬಿನ ಗದ್ದೆ ಇತ್ತು, ಅವ್ರದ್ದೇ ತೋಟ. ಕಬ್ಬಿನ ಗದ್ದೆನಲ್ಲಿ 6 ಗಂಟೆ, ನಾವು ಒಂದು 5:45-6 ಗಂಟೆ ಆಗಿದೆ. ಆಗ ಅಲ್ಲಿ ಹೋದರೆ ಆಳುಗಳು ಆಗ್ತಾನೆ ಬರ್ತಾ ಇದ್ದಾರೆ. ಅವರಷ್ಟಕ್ಕೆ ಅವ್ರು ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆಗ ಯಾರಿಗೂ ಕೂಡ ವಿಷಯ. ಫಸ್ಟ್ ಟೈಮ್ ಗಾಜನೂರಿಗೆ ಹೋಗಿದ್ದ, ಮುಂಚೆ ಹೋಗಿದ್ರೆ ಯಾವಾಗ್ಲಾದ್ರೂ? ನಾನು ಅದೇ ಫಸ್ಟ್ ಟೈಮ್, ಕರೆಕ್ಟ್ ಅದೇ ಫಸ್ಟ್ ಟೈಮ್. ನಮಗೆ ಗಾಜ್ನೂರಿಗೆ ನಾನು ಹೋಗಿರಲಿಲ್ಲ. ಆಮೇಲೆ ಅಲ್ಲಿ ಹೋದಾಗ ನಾನು ಹೇಳಿದ್ನಲ್ಲ ಆಳುಗಳು ಕೆಲಸ ಮಾಡ್ತಾಯಿದ್ರು ಅಂತ. ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಯಾರೂ ಕೂಡ ಏನು ಹೇಳ್ತಾ ಇಲ್ಲ. ಅವರ ಮನೆಯವರು ಇದ್ದಾರಲ್ಲ, ರಾಜ್ಕುಮಾರ್ ಅವರ ಅಳಿಯ ಗೋಪಾಲ ಮನೇಲಿದ್ದಾರೆ. ಅಲ್ಲಿ ಹಳೆ ಮನೆ ಕಿಡ್ನಾಪ್ ಆಗಿರೋದು ಹಳೆ ಮನೆಯಲ್ಲಿ. ಹೊಸ ಮನೆಯಲ್ಲೂ ಕೂಡ ಅವತ್ತು ರಾಜ್ಕುಮಾರ್ ಆಲ್ಟ್ ಮಾಡಿರಲಿಲ್ಲ, ಹಳೆ ಮನೆಯೇ ಆಲ್ಟ್ ಮಾಡಿದ್ರು. ಅದರ ಗೃಹ ಪ್ರವೇಶ ಸ್ವಲ್ಪ ದಿನಗಳ ಹಿಂದೆ ಆಗಿತ್ತು. ಆ ಹೊಸ ಮನೆಯದು ಗೃಹ ಪ್ರವೇಶ ಆಗಿತ್ತು. ಉಳ್ಕೊಂಡಿದ್ರು, ಹಳೆ ಮನೆಯಲ್ಲೇ ಉಳ್ಕೊಂಡಿದ್ರು. ಅದು ಏನಾಯ್ತು ಅಂತ ಹೇಳಿದ್ರೆ, ಹೊಸ ಮನೆಯಲ್ಲಿ ಗೃಹ ಪ್ರವೇಶ ಆದ ನಂತರ ಅವತ್ತು ರಾಜ್ಕುಮಾರ್ ಏನಕ್ಕೆ ಬಂದಿದ್ರು 2000 ಜುಲೈ 30ನೇ ತಾರೀಕು ಅಂತ ಹೇಳಿದ್ರೆ, ಅವರ ಜಮೀನಿನಲ್ಲಿ ಒಂದು ಬೋರ್ವೆಲ್ ಕೊರೆಸಿದ್ರು. ಆ ಬೋರ್ವೆಲ್ ಕೊರೆಸಿ ಅವರು 3-4 ಬೋರ್ವೆಲ್ ಕೊರೆಸಿದ್ರು, ಎಲ್ಲ ಫೇಲ್ಯೂರ್ ಆಗಿತ್ತು, ನೀರು ಬಂದಿರಲಿಲ್ಲ. ಈ ಬೋರ್ವೆಲಲ್ಲಿ ನೀರು ಬಂತಲ್ಲ, ನೀರು ಬಂದಾಗ ಅವರ ಅಳಿಯ ಗೋಪಾಲು ಅದೆಲ್ಲ ನೋಡ್ಕೊಳ್ಳೋದು. ಅವರ ಸೋದರ ಅಳಿಯ ರಾಜ್ಕುಮಾರ್ ಅವರ ತಂಗಿ ನಾಗಮ್ಮ ಇದ್ದಾರಲ್ಲ, ನಾಗಮ್ಮ ಅವರು ಇದ್ದಾರೆ. ಅವ್ರಿಗಿಬ್ಬರು ತಂಗಿರು ರಾಜ್ಕುಮಾರ್ಗೆ, ಶಾರದಮ್ಮ ಮತ್ತು ನಾಗಮ್ಮ ಅಂತ. ಶಾರದಮ್ಮ ಅವ್ರ ಪುತ್ರನೇ ಸಿನಿಮಾ ಆಕ್ಟರ್ ಬಾಲರಾಜ್. ಅವರು ಶಾರದಮ್ಮ ಆವಾಗಲೇ ತೀರೋಗಿದ್ದಾರೆ. ನಾಗಮ್ಮ ಅವರು ಈಗಲೂ ಕೂಡ ಇದ್ದಾರೆ, ಈಗಲೂ ಗಾಜ್ನೂರಲ್ಲಿದ್ದಾರೆ ಅವರು. ನಾಗಮ್ಮ ಅವರ ಪುತ್ರ ಗೋಪಾಲು ಆ ಉಸ್ತುವಾರಿ, ಆ ತೋಟದ ರಾಜ್ಕುಮಾರ್ ಅವರ ಜಮೀನಿನ ಉಸ್ತುವಾರಿ ಎಲ್ಲ ನೋಡ್ಕೊಳ್ಳೋದು ಕೂಡ ಗೋಪಾಲ್ ಅವರೇ. ಗೋಪಾಲ್ ಅವರು ಅವ್ರ ಮನೆಗೆ ಹೋದಾಗ ಗೋಪಾಲ್ ಅವ್ರ ಮಿಸ್ಸಸ್ಸು ಪ್ರೇಮ, ಅವರ ಮಕ್ಕಳು, 2 ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಕೂತಿದ್ದಾರೆ. ಬಟ್ ಎಲ್ಲರೂ ಕೂಡ ದಿಗ್ಮೂಢರಾಗಿದ್ದಾರೆ. ಏನು ಹೇಳಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಇಲ್ಲ ಶಾಕ್ ಆಗಿದ್ರು, ಅಳ್ತಾ ಇರಲಿಲ್ಲ. ಬಟ್ ಎಲ್ಲರೂ ಕೂಡ ಮೌನವಾಗಿ ಶಾಕ್ ಆಗಿದ್ರು. ಏನಾಯಿತು ಅಂತ ನಾನು ನಮ್ಮ ವೆಂಕಟರಾಮ್ ಇಬ್ಬರು ಹೋಗಿ ಕೇಳಿದಾಗ ಅವರು ಏನು ಹೇಳ್ತಾ ಇಲ್ಲ. ಈಚೆ ಬಂದೆ ನಾನು, ಅವ್ರ ಮನೆಯಿಂದ ಈಚೆ ಬಂದರೆ ತುಂಬ ಆವರಣ ಇತ್ತು ಹೀಗೆ. ಅಲ್ಲಿ ಈಗ ಆ ಮನೆ ಇಲ್ಲ, ಹೊಡೆದಾಕ್ಬಿಟ್ರು ಆ ಮನೆನ. ಹೊರಗಡೆ ಒಂದು ಸಾಮಾನ್ಯ ನಮ್ಮ ಚಾಮರಾಜನಗರದ ಹಳ್ಳಿಗಳಲ್ಲಿರುವಂಥ ಒಂದು ಸಾಧಾರಣವಾದ ಮನೆ. ಅಷ್ಟು ವರ್ಷ ರಾಜ್ಕುಮಾರ್ ಅದೇ ಮನೇಲಿದ್ದರು ಅಂದರೆ ನಮಗೆ ನಂಬೋಕೆ ಆಗ್ತಿರ್ಲಿಲ್ಲ. ಅವ್ರು ಹುಟ್ಟಿದ ಮನೆ ಬೇರೆ, ಅದು ಇನ್ನೂ ಚಿಕ್ಕದು. ಅದಾದ ನಂತರ ಅವರು ಇರೋದಕ್ಕೆ ಒಂದು ಸಣ್ಣ ಮನೆಯನ್ನು ಕಟ್ಕೊಂಡಿದ್ರು. ಹೊಸ ಮನೆ ಆಗೋವರೆಗೂ ಅದೇ ಮನೇಲಿ ವಾಸ ಮಾಡ್ತಾಯಿದ್ರು ರಾಜ್ಕುಮಾರ್. ಆಯ್ತಾ, ಅಂದರೆ ಗಾಜ್ನೂರ್ಗೆ ಹೋದಾಗ ಅಲ್ಲೇ ಉಳ್ಕೊಳ್ಳೋದು ಆ ಥರ. ಅಲ್ಲಿ ಹೊರಗಡೆ ಬಂದು ವಡ್ಡಾ ನಾಗರಾಜ್ ಅಂತ ಅವ್ರ ಫಿಲಮಲ್ಲಿ ಸಣ್ಣ ಪುಟ್ಟ ರೋಲ್ಗಳನ್ನ ಮಾಡ್ತಾರೆ. ಅವರು ರಾಜ್ಕುಮಾರ್ ಮೈಸೂರವರು ರಾಜ್ಕುಮಾರ್ ಬಂದಿದ್ದಾರೆ ಅಂತ ಅವರು ಅಲ್ಲಿ ಬಂದಿದ್ರು. ಅವತ್ತು ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಅವರು PT ಮಾಸ್ಟರ್ ಅಂತೆ. ಅವರು ಪ್ರೈಮರಿ ಸ್ಕೂಲ್, ಯಾವುದೋ ಗೌರ್ಮೆಂಟ್ ಸ್ಕೂಲಲ್ಲೋ ಪ್ರೈವೇಟ್ ಸ್ಕೂಲಲ್ಲೋ PT ಮಾಸ್ಟ್ರು. ಅವರೆಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಏನಾಯಿತು ಹೇಳಿ ಅಂತ ನಾನು ವರದಿ ಬರ್ಕೋಬೇಕಲ್ಲ. ಆಗ ಅವರು ರಾತ್ರಿ ಅಲ್ಲೇ ಇದ್ರು. ವಡ್ಡಾ ನಾಗರಾಜ್ ಬಂದಿದ್ರು.